ನಾವಿಲ್ಲಿ ಶಿಫ್ಟ್ ಆಗಿ ಬರೀ 6 ತಿಂಗಳಾಗಿದೆ ಅಷ್ಟೇ. 6 ತಿಂಗಳಲ್ಲೇ ಗೋಡೆಗಳ ಕತೆ ಹೀಗಾಗಿದೆ. ನಮಗೆ ಕೊಟ್ಟಾಗ ನೀಟಾಗಿ ಪೇಂಟ್ ಮಾಡಿಸ್ಕೊಟ್ಟಿದ್ರು. ಚೆನ್ನಾಗಿ ಕಾಣ್ತಿತ್ತು. ಬಟ್ ಇಷ್ಟು ಬೇಗ ಎಲ್ಲ ಗೋಡೆ ಹಸಿಯಾಗಿ ಎಲ್ಲ ಕಿತ್ಕೊಂಡ್ ಬರ್ತಾ ಇದೆ. ನೋಡಕ್ಕೂ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ. ಅದರಲ್ಲೂ ನನ್ನ ಮಗಳು ಪೇಂಟಿಂಗ್ಸ್‌ಗಳು ಬೇರೆ ಇದಾವೆ ಅದರಲ್ಲಿ. ಅದೆಲ್ಲ ಫಸ್ಟ್ ಪೇಂಟಿಂಗ್ ಅಂತ ಒಂದೊಂದು ಫೋಟೋ ತಕ್ಕೊಂಡು ಎಲ್ಲ ತೆಗಿತಾ ಇದ್ದೀನಿ. ನೋಡಿ ಫುಲ್ ಬರ್ತಾ ಇದೆ. ಇದೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಥರ ತುಂಬ ಹಸಿ ಗೋಡೆ ಇದ್ರೆ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಯೂಟ್ಯೂಬ್ ಅದು ಇದು ನೋಡಿ ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀನಿ. ಎಲ್ಲ ಸ್ಕ್ರೇಪ್ ಮಾಡಿ ಎಲ್ಲ ತೆಗ್ದಾಕಿದ್ದೀನಿ ಎಕ್ಸ್ಟ್ರಾ ಅದೇನೇನು ಉದುರೋ ಥರ ಇತ್ತೋ. ಅದಕ್ಕೆ ಮತ್ತೆ ಪುಟ್ಟಿ ತಂದು ಅದನ್ನು ಹಚ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಹಚ್ತಿರೋದ್ರಿಂದ ನನಗೆ ಹೇಗೆ ಬರುತ್ತೋ ಹಾಗೆ ಹಚ್ಚಿದ್ದೀನಿ. ಒಂದು ರೇಂಜಲ್ಲಿ ಕವರ್ ಆಗುವಷ್ಟಂತೂ ಮಾಡಿದ್ದೀನಿ ನೋಡಿ ಫೈನಲ್ ಆಗಿ. ನೆಕ್ಸ್ಟ್ ಸ್ಟೆಪ್ಪು ಪೇಂಟ್ ಮಾಡೋದು. ಅದಕ್ಕೆ ಪೇಂಟ್ ಅಂಗಡಿಗೆ ಹೋಗಿ ನನಗೆ ಯಾವ್ದು ಬೇಕಿತ್ತೋ ಅದೆಲ್ಲ ಪೇಂಟ್ ಸೆಲೆಕ್ಟ್ ಮಾಡಿ ತಗೊಂಡು ಬಂದೆ. ನಮ್ಮ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ರಿ ಇದೆಲ್ಲ ಮಾಡೋಕ್ಕೆ ಅಂತ ಅಂದರೆ, "ಅಯ್ಯೋ! ನೀನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ನಿನಗೆ ಯಾಕೆ ಬೇಕಿತ್ತು? ಬಾಡಿಗೆ ಮನೆ ಹೆಂಗಿದ್ರು ಬಿಟ್ಟೋಗ್ತೀವಿ, ಹಂಗೆ ಇದ್ದಿದ್ರೆ ಏನಾಗೋದು" ಅಂತಾರೆ. ಬಟ್ ಆ ಥರ ನೋಡ್ಕೊಂಡು ಇರೋಕ್ಕೆ ನನಗಂತೂ ಒಂಚೂರು ಇಷ್ಟನೂ ಆಗಲಿಲ್ಲ. ಅದಕ್ಕೆ ಆಯ್ತು ನಾನೇ ಮಾಡ್ಕೊತೀನಿ ಒಬ್ಬಳೇ ಏನಾದ್ರು ಅಂತ ಹೇಳಿ ಎಲ್ಲ ತಂದು ನಾನೇ ಮಾಡ್ತಾ ಇದ್ದೀನಿ. ಅದು ಹೇಗೆ ಬರುತ್ತೋ ಫೈನಲ್ ರಿಸಲ್ಟು ನೋಡಬೇಕು. ಗೋಡೆ ಹಸಿಯಾಗೋದು ಅವಾಯ್ಡ್ ಮಾಡೋಕ್ಕೆ ವಾಟರ್ ಪ್ರೂಫಿಂಗ್ ಅದೇನೋ ಲಿಕ್ವಿಡ್ ಹಚ್ಚಬೇಕು ಅಂತ ಇತ್ತು. ಬಟ್ ಅದು ತರಕ್ಕೆ ನನಗೆ ಟೈಮ್ ಇರಲಿಲ್ಲ. ಅದಕ್ಕೆ ಹೇಗೋ ಪದೇ ಪದೇ ಮೇಕ್ ಓವರ್ ಮಾಡ್ತಾ ಇರ್ತೀನಿ. ಚೇಂಜ್ ಮಾಡಿದಾಗ ನೆಕ್ಸ್ಟ್ ಯೂಸ್ ಮಾಡಿದ್ರೆ ಆಯಿತು ಅಂದ್ಕೊಂಡೆ. ಮತ್ತೆ ಪಾರ್ಟ್ 2 ಅಲ್ಲಿ ಸಿಗೋಣ. ಬಾಯ್.